ದೇವೇಗೌಡ್ರ ಅಂದ್ರೆ ದೊಡ್ಡಗೌಡ್ರ ಕುಟುಂಬಕ್ಕೆ ಪ್ರತಿಷ್ಠೆ ಹಾಸನ ಲೋಕಸಭಾ ಕ್ಷೇತ್ರ ಕೈ ಅಭ್ಯರ್ಥಿ ಘೋಷಣೆ ಬೆನ್ನಲ್ಲೇ ಗೌಡ್ರ ಕುಟುಂಬದವರು ಫುಲ್ ಅಲರ್ಟ್ ಆಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ಕುರುಕ್ಷೇತ್ರದ ಬ್ರೇಕಿಂಗ್ ನ್ಯೂಸ್ ತಗೋತಾ ಇದ್ದೀನಿ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಗೆಲ್ಲಿಸೋದಕ್ಕೆ HD ರೇವಣ್ಣ ಭಾರಿ ಸರ್ಕಸ್ ಮಾಡ್ತಿದ್ದಾರಂತೆ. ಬ್ರೇಕಿಂಗ್ ನ್ಯೂಸ್. ಮೈತ್ರಿಯಲ್ಲಿ 28-28 ಹೊಡಿಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಬಿಜೆಪಿಯವರಾಗ್ಲಿ JDSನವರಾಗ್ಲಿ ಅವರು ಪ್ರತಿನಿಧಿಸುವಂತಹ ಕ್ಷೇತ್ರವನ್ನ ಸೋಲುವ ಹಾಗೇ ಇಲ್ಲ. ಹಾಗಾಗಿ ಪ್ರತಿಷ್ಠೆ, ಅದರಲ್ಲೂ JDSಗೆ ಬರುವ ಕ್ಷೇತ್ರಗಳನ್ನ ಅವರು ಕೂಡ ಬಿಟ್ಕೊಡ್ಬಾರ್ದಲ್ಲ. ಭದ್ರಕೋಟೆ ಅಂತ ಕರೆಸ್ಕೊಳ್ಳುವ ಹಾಸನ ಲೋಕಸಭಾ ಕ್ಷೇತ್ರ ಪ್ರಜ್ವಲ್ ರೇವಣ್ಣ ಗೆಲ್ಲಿಸೋದಕ್ಕೆ HD ರೇವಣ್ಣ ಭಾರಿ ಸರ್ಕಸ್ ಮಾಡ್ತಿದ್ದಾರಂತೆ. ಜಿಲ್ಲಾ JDS ನಾಯಕರ ಮನೆಗಳಿಗೆ ರೇವಣ್ಣ ಅವರು ಮತ್ತು ಅವರ ಮಡದಿ ಭವಾನಿ ರೇವಣ್ಣ ಭೇಟಿ ಕೊಡ್ತಿದ್ದಾರಂತೆ. ಪ್ರಮುಖ ಮುಖಂಡರ ಮನೆಗಳಿಗೆ ಹೋಗ್ತಿದ್ದಾರೆ, ಬೆಂಬಲಿಸಬೇಕು ಅಂತ ಮನವಿ ಮಾಡ್ಕೋತಿದ್ದಾರೆ. ಮನೆ ಮನೆಗೆ ತೆರಳಿ ಬೆಂಬಲಿಸಬೇಕು ಅನ್ನೋ ರಿಕ್ವೆಸ್ಟ್ ಅದು. ತಿಂಗಳ ಹಿಂದೆಯೇ ಕಾರ್ಯಕರ್ತರ ಸರಡಿ ಮೇಲೆ ಸರಡಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮಾಡಿದ್ರು HD ದೇವೇಗೌಡರು. ಅದಾದ್ಮೇಲೆ ಈಗ ರೇವಣ್ಣವರು ಭವಾನಿ ರೇವಣ್ಣವರು ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಮಗನನ್ನ ಗೆಲ್ಲಿಸಬೇಕು ಅಂತ ಅವರು ಕೂಡ ಪಣ ತೊಟ್ಟಿದ್ದಾರೆ. ದೇವೇಗೌಡ್ರ ಅಂದ್ರೆ ದೊಡ್ಡಗೌಡ್ರ ಕುಟುಂಬಕ್ಕೆ ಪ್ರತಿಷ್ಠೆ ಹಾಸನ ಲೋಕಸಭಾ ಕ್ಷೇತ್ರ ಕೈ ಅಭ್ಯರ್ಥಿ ಘೋಷಣೆ ಬೆನ್ನಲ್ಲೇ ಗೌಡ್ರ ಕುಟುಂಬದವರು ಫುಲ್ ಅಲರ್ಟ್ ಆಗಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ಕುರುಕ್ಷೇತ್ರದ ಬ್ರೇಕಿಂಗ್ ನ್ಯೂಸ್ ತಗೋತಾ ಇದ್ದೀನಿ. ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ಗೆಲ್ಲಿಸೋದಕ್ಕೆ HD ರೇವಣ್ಣ ಭಾರಿ ಸರ್ಕಸ್ ಮಾಡ್ತಿದ್ದಾರಂತೆ. ಬ್ರೇಕಿಂಗ್ ನ್ಯೂಸ್. ಮೈತ್ರಿಯಲ್ಲಿ 28-28 ಹೊಡಿಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಬಿಜೆಪಿಯವರಾಗ್ಲಿ JDSನವರಾಗ್ಲಿ ಅವರು ಪ್ರತಿನಿಧಿಸುವಂತಹ ಕ್ಷೇತ್ರವನ್ನ ಸೋಲುವ ಹಾಗೇ ಇಲ್ಲ. ಹಾಗಾಗಿ ಪ್ರತಿಷ್ಠೆ, ಅದರಲ್ಲೂ JDSಗೆ ಬರುವ ಕ್ಷೇತ್ರಗಳನ್ನ ಅವರು ಕೂಡ ಬಿಟ್ಕೊಡ್ಬಾರ್ದಲ್ಲ. ಭದ್ರಕೋಟೆ ಅಂತ ಕರೆಸ್ಕೊಳ್ಳುವ ಹಾಸನ ಲೋಕಸಭಾ ಕ್ಷೇತ್ರ ಪ್ರಜ್ವಲ್ ರೇವಣ್ಣ ಗೆಲ್ಲಿಸೋದಕ್ಕೆ HD ರೇವಣ್ಣ ಭಾರಿ ಸರ್ಕಸ್ ಮಾಡ್ತಿದ್ದಾರಂತೆ. ಜಿಲ್ಲಾ JDS ನಾಯಕರ ಮನೆಗಳಿಗೆ ರೇವಣ್ಣ ಅವರು ಮತ್ತು ಅವರ ಮಡದಿ ಭವಾನಿ ರೇವಣ್ಣ ಭೇಟಿ ಕೊಡ್ತಿದ್ದಾರಂತೆ. ಪ್ರಮುಖ ಮುಖಂಡರ ಮನೆಗಳಿಗೆ ಹೋಗ್ತಿದ್ದಾರೆ, ಬೆಂಬಲಿಸಬೇಕು ಅಂತ ಮನವಿ ಮಾಡ್ಕೋತಿದ್ದಾರೆ. ಮನೆ ಮನೆಗೆ ತೆರಳಿ ಬೆಂಬಲಿಸಬೇಕು ಅನ್ನೋ ರಿಕ್ವೆಸ್ಟ್ ಅದು. ತಿಂಗಳ ಹಿಂದೆಯೇ ಕಾರ್ಯಕರ್ತರ ಸರಡಿ ಮೇಲೆ ಸರಡಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮಾಡಿದ್ರು HD ದೇವೇಗೌಡರು. ಅದಾದ್ಮೇಲೆ ಈಗ ರೇವಣ್ಣವರು ಭವಾನಿ ರೇವಣ್ಣವರು ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಮಗನನ್ನ ಗೆಲ್ಲಿಸಬೇಕು ಅಂತ ಅವರು ಕೂಡ ಪಣ ತೊಟ್ಟಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.